ಸ್ನೇಹಿತರೆ, ಪ್ರಾಚೀನ ಕಾಲದ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ನಡೆಸುವ ಸಮಯದಲ್ಲಿ ರಾಕ್ಷಸರು ಬಂದು ಉಪದ್ರವ ಕೊಡ್ತಾ ಇದ್ರು ಅನ್ನೋದನ್ನ ನಾವೆಲ್ಲ ಕಥೆಗಳಲ್ಲಿ ಕೇಳಿದ್ದೇವೆ, ಪುಸ್ತಕದಲ್ಲಿ ಓದಿದ್ದೇವೆ. ನಿನ್ನೆ ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೀತಾ ಇದ್ದಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ನಲ್ಲಿ ಅದನ್ನ ಕಣ್ಣಾರೆ ಕಾಣುವ ಹಾಗಾಯ್ತು. ಹೌದು, ನಿನ್ನೆ ಎಐ ಸಮ್ಮಿಟ್ ನಡೀತಾ ಇದ್ದಂತಹ ಸ್ಥಳಕ್ಕೆ ಏಕಾಏಕಿ ನುಗ್ಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ದಂತಹ ಅರೆಬೆತ್ತಲೆ ಪ್ರತಿಭಟನೆ ಅಕ್ಷರಶಃ ರಾಕ್ಷಸರು ಋಷಿಮುನಿಗಳ ಯಾಗಯಜ್ಞಗಳಿಗೆ ಭಂಗ ತರುವ ರೀತಿಯಲ್ಲಿಯೇ ಇತ್ತು. ಜಗತ್ತಿನ ಎಐ ದಿಗ್ಗಜರ ಮುಂದೆ ತನ್ನ ಮಾನವನ್ನು ತಾನೇ ಹರಾಜು ಹಾಕಿಕೊಂಡ ಕಾಂಗ್ರೆಸ್ ಭಾರತ್ ಮಂಟಪ್ನಲ್ಲಿ ನಡೀತಾ ಇದ್ದಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ನಲ್ಲಿ ಜಗತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ದಿಗ್ಗಜರು ಎಲ್ಲ ಸೇರಿದ್ರು. ಭಾರತ ಭವಿಷ್ಯದ ತಂತ್ರಜ್ಞಾನದ ಆಗರ ಎನ್ನುವ ಪರಿಕಲ್ಪನೆಯೊಂದಿಗೆ ನಡೀತಾ ಇದ್ದಂತಹ ಈ ಶೃಂಗಸಭೆ ಆರಂಭಕ್ಕೂ ಮೊದಲೇ ಕಾಂಗ್ರೆಸ್ ಅಪಸ್ವರವನ್ನ ಎಬ್ಬಿಸಿತ್ತು. ಪ್ರಜಾಪ್ರಭುತ್ವದಲ್ಲಿ ಇಂತಹ ವಿರೋಧಗಳು ಸಾಮಾನ್ಯ. ಆದರೆ ನಿನ್ನೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಏಕಾಏಕಿ ನುಗ್ಗಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ ರೀತಿ ಮಾತ್ರ ಕಾಂಗ್ರೆಸ್ನ ಮಾನವನ್ನೇ ಹರಾಜು ಮಾಡಿತ್ತು. ಎಐ ಸಮ್ಮಿಟ್ಗೂ ಯುಎಸ್ ಟ್ರೇಡ್ ಡೀಲ್ಗೂ ಏನ್ ಸಂಬಂಧ? ನಿನ್ನೆ ಎಐ ಸಮ್ಮಿಟ್ ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಕ್ಕೆ ಕಾರಣ ಏನು ಗೊತ್ತಾ? ಭಾರತ ಯುಎಸ್ ಟ್ರೇಡ್ ಡೀಲ್, ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲ್ ನಿಂದ ಮೋದಿ ಭಾರತವನ್ನು ಅಮೆರಿಕಕ್ಕೆ ಶರಣಾಗುವಂತೆ ಮಾಡಿದ್ದಾರೆ. ಯುಎಸ್ ಟ್ರೇಡ್ ಡೀಲ್ ರೈತ ವಿರೋಧಿ ಎಂಬೆಲ್ಲ ಘೋಷಣೆಗಳನ್ನ ಕೂಗ್ತಾ ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಿದರು. ಅಂದ ಹಾಗೆ ಈ ಪ್ರತಿಭಟನೆ ನಡೆಸಲು ದೆಹಲಿಯಲ್ಲಿ ಬೇರೆ ಬೇರೆ ಸ್ಥಳಗಳಿದ್ದಾವೆ. ಪ್ರತಿಭಟನೆ ನಡೆಸಲೆಂದೇ ಇರುವಂತಹ ಜಂತರ್ ಮಂತರ್ ಕೂಡ ಇತ್ತು. ಈ ಪ್ರತಿಭಟನೆಯನ್ನ ಅಲ್ಲಿ ನಡೆಸಬಹುದಾಗಿತ್ತು. ಆದರೆ ಜಾಗತಿಕ ಶೃಂಗಸಭೆಯೊಂದಕ್ಕೆ ಏಕಾಏಕಿ ನುಗ್ಗಿ ಬಂದು ಅರೆಬೆತ್ತಲೆ ಪ್ರತಿಭಟನೆ ಮಾಡುತ್ತಾರೆ ಅಂದರೆ ಅಧಿಕಾರವಿಲ್ಲದೆ ಕಾಂಗ್ರೆಸ್ ಅದೆಷ್ಟು ಡೆಸ್ಪರೇಟ್ ಆಗಿದೆ ಅನ್ನೋದನ್ನ ನಾವೇ ಊಹಿಸಿಕೊಳ್ಳಬಹುದು. ವಿಪರ್ಯಾಸ ಅಂದ್ರೆ ಅರೆಬೆತ್ತಲೆಯಾಗಿ ಪ್ರತಿಭಟನೆ ನಡೆಸುವ ಸ್ಥಳದ ಪಕ್ಕದಲ್ಲಿಯೇ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಎಐ ಸಮ್ಮಿಟ್ ನ ಯಶಸ್ಸನ್ನ ಮತ್ತು ಅವಕಾಶಗಳನ್ನ ಕುರಿತು ಮಾತನಾಡುತ್ತಾ ಇದ್ರು. ಪ್ರತಿಭಟನಾಕಾರರಿಗೆ ಸಾರ್ವಜನಿಕರಿಂದಲೇ ಬಿತ್ತು ಹೊಡೆತ. ಯುವ ಕಾಂಗ್ರೆಸ್ನ ಅರೆಬೆತ್ತಲೆ ಪ್ರತಿಭಟನೆಗೆ ಅಲ್ಲಿ ನೆರೆದಿದ್ದಂತಹ ಸಾರ್ವಜನಿಕರೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರಿಗೆ ಖರ್ಚಿಗೆ ಬೇಕಾದಷ್ಟು ಕೊಟ್ಟು ಒದ್ದು ಓಡಿಸಿ ಬಿಟ್ಟಿದ್ದಾರೆ. ಇದರಿಂದ ಕಾಂಗ್ರೆಸ್ನ ಮೇಲಿನ ದೇಶದ ಜನತೆಯ ಆಕ್ರೋಶ ಎಷ್ಟು ಅನ್ನೋದು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಂತಹ 10 ಮಂದಿ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡು 4 ಮಂದಿಯನ್ನ ಬಂಧನ ಮಾಡಿದ್ದಾರೆ. ಶಶಿ ತರೂರ್, ರೇವಂತ್ ರೆಡ್ಡಿ ಅಂತಹ ಕಾಂಗ್ರೆಸ್ ನಾಯಕರೇ ಈ ಎಐ ಸಮ್ಮಿಟ್ ಅನ್ನ ಹಾಡಿ ಹೊಗಳಿದ್ದಾರೆ. ಅಂಥದ್ರಲ್ಲಿ ಈ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಶೃಂಗಸಭೆಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸ್ತಾರೆ ಅಂದರೆ ಇಲ್ಲಿ ಬೆತ್ತಲಾಗಿ ಮಾನ ಹರಾಜಾಗಿದ್ದು ಕಾಂಗ್ರೆಸ್ನದ್ದೇ ಹೊರತು ಭಾರತದ್ದಲ್ಲ. ಅಂದ ಹಾಗೆ ಇದರ ಹಿಂದಿನ ಮಾಸ್ಟರ್ ಮೈಂಡ್ ರಾಹುಲ್ ಗಾಂಧಿ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರೆಬೆತ್ತಲೆ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಬೆತ್ತಲಾಯಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.